ಹರೇ ಕೃಷ್ಣ. ತುಂಬಾ ವಿಶೇಷವಾಗಿರುವಂತಹ ಏಕಾದಶಿ, ಪಾಂಡವ ನಿರ್ಜಲ ಏಕಾದಶಿ ಬರ್ತಾ ಇದೆ ತುಂಬಾ ಹತ್ತಿರದಲ್ಲಿ. ಮತ್ತು ಈ ಏಕಾದಶಿಯ ಮಹಿಮೆ ಏನು, ಈ ಏಕಾದಶಿಯನ್ನ ಪಾಲನೆ ಮಾಡಿದ್ರೆ ಏನೆಲ್ಲ ಲಾಭಗಳು ನಮ್ಮ ಜೀವನದಲ್ಲಿ ಬರುತ್ತೆ. ಕೆಲವು ಬಾರಿ ಕೇಳ್ತಾರೆ, ಏಕಾದಶಿಯನ್ನ ನಾನು ಉಪವಾಸ ಮಾಡಿದ್ರೆ ನನ್ನ ಶರೀರಕ್ಕೆ, ಮನಸ್ಸಿಗೆ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಏನೆಲ್ಲ ಒಳ್ಳೇದಾಗುತ್ತೆ, ಏನೆಲ್ಲ ಲಾಭಗಳು ಸಿಗುತ್ತೆ ನಮಗೆ, ಆಮೇಲೆ ಭೌತಿಕ ಜೀವನದಲ್ಲಿ, ಆಧ್ಯಾತ್ಮಿಕ ಜೀವನದಲ್ಲಿ ಏನಾದ್ರೂ ಲಾಭ ಸಿಗುತ್ತಾ? ಈ ಎಲ್ಲ ವಿಷಯಗಳು ಚರ್ಚೆ ಮಾಡ್ತೀವಿ. ಆಮೇಲೆ ಈ ಪಾಂಡವ ನಿರ್ಜಲ ಏಕಾದಶಿಯ ಪಾರಣದ ಸಮಯವನ್ನು ನಾವು ತಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀವಿ. ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆಯಲ್ಲಿ ನೋಡಿ, ನಿಮಗೆ ಪಾರಣದ ಸಮಯ ಸಿಕ್ಬಿಡುತ್ತೆ. ಅದಕ್ಕಿಂತ ಮುಂಚೆ ನಾವು ಈ ಏಕಾದಶಿಯ ಮಹಿಮೆಯನ್ನ ತಿಳ್ಕೊಳ್ಳೋಣ. ಈ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವಂತಹ ಈ ಏಕಾದಶಿಯನ್ನ ಭೀಮಸೇನಿ ಏಕಾದಶಿ ಅಂತಾನು ಹೇಳ್ತಾರೆ. ಆಮೇಲೆ ನಿರ್ಜಲ ಏಕಾದಶಿ ಅಂತ ಹೇಳ್ತಾರೆ, ಪಾಂಡವ ನಿರ್ಜಲ ಏಕಾದಶಿ ಅಂತಾನು ಹೇಳ್ತಾರೆ. ಇದರ ಮಹಿಮೆ ಎಲ್ಲ ಬ್ರಹ್ಮ ವೈವರ್ತ ಪುರಾಣದಲ್ಲಿದೆ. ಈ ಪುರಾಣದಲ್ಲಿ ಏನು ಉಲ್ಲೇಖ ಆಗಿದೆ, ಏನು ಚರ್ಚೆ ನಡೆದಿದೆ, ಏನು ಸಂವಾದ ನಡೆದಿದೆ, ಅದನ್ನ ಈಗ ನಾವು ಚರ್ಚೆಯನ್ನ ಮಾಡೋಣ. ಒಂದು ದಿನ ಭೀಮಸೇನ ಅವರು ವ್ಯಾಸದೇವರು ಅವರ ಹತ್ರ ಬರ್ತಾರೆ. ಅವರ ಹತ್ರ ಬಂದು ಕೇಳ್ತಾರೆ, ನಿಮಗೆ ಎಲ್ಲವೂ ತಿಳಿದಿದೆ, ವೇದವ್ಯಾಸರು ಅಂತ ಹೇಳಿದ್ರೆ ಎಲ್ಲ ಗ್ರಂಥಗಳು ಎಲ್ಲ ಬರ್ದಿರೋಂಥವ್ರು, ಆಮೇಲೆ ಎಲ್ಲ ಜ್ಞಾನವನ್ನು ಉಳಿದವರು. ಅದಕ್ಕೋಸ್ಕರ ಈ ಏಕಾದಶಿಯ ಬಗ್ಗೆ ನೀವು ಹೇಳಿ. ನಮ್ಮ ಎಲ್ಲ ಅಣ್ಣ ತಮ್ಮಂದ್ರಿದ್ದಾರೆ, ಆಮೇಲೆ ನಮ್ಮ ತಾಯಿ ಕುಂತಿ ಇದ್ದಾಳೆ, ಆಮೇಲೆ ನಮ್ಮ ಹೆಂಡತಿ ದ್ರೌಪದಿ ಇದ್ದಾಳೆ. ಇವರೆಲ್ಲರೂ ಏಕಾದಶಿಯನ್ನ ಚಾಚು ತಪ್ಪದೆ, ಯಾವುದೇ ಭಂಗ ಮಾಡದೆ ಅವರು ಏಕಾದಶಿ ವ್ರತವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ನನ್ನ ಹೊಟ್ಟೆನಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಅಗ್ನಿ ಇದೆ. ಸಾಮಾನ್ಯವಾಗಿ ಎಲ್ಲರ ಹೊಟ್ಟೆನಲ್ಲೂ ಅಗ್ನಿ ಇರುತ್ತೆ, ಅದಕ್ಕೋಸ್ಕರ ಹೊಟ್ಟೆಯಲ್ಲಿರುವಂತಹ ಎಲ್ಲವೂ ಜೀರ್ಣ ಆಗುತ್ತೆ. ಈಗ ಭೀಮಸೇನ ಹೇಳ್ತಾರೆ, ಇಲ್ಲ ಇಲ್ಲ, ನನ್ನ ಹೊಟ್ಟೆನಲ್ಲಿ ತುಂಬಾ ವಿಶೇಷವಾಗಿರುವಂತಹ ಅಗ್ನಿ ಇದೆ, ವೃಕ ಅಗ್ನಿ ಅಂತ ಹೇಳಿ. ಅದು ಎಷ್ಟು ತುಂಬಾ ಜೋರಾಗಿ ಉರಿತಾ ಇರುತ್ತೆ ಅಂತ ಹೇಳಿದ್ರೆ, ಏನೇ ಹಾಕಿದ್ರು ಎಲ್ಲವೂ ತುಂಬಾ ಅರ್ಗೋಗ್ಬಿಡತ್ತೆ, ಜೀರ್ಣ ಆಗೋಗ್ಬಿಡತ್ತೆ. ಆಮೇಲೆ ಯಾವಾಗ್ಲೂ ಬೇಕು ಬೇಕು ಅಂತ ಹೇಳ್ತಾ ಇರುತ್ತೆ. ಅದಕ್ಕೋಸ್ಕರ ನಾನು ಉಪವಾಸ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅವರೆಲ್ಲರೂ ಚೆನ್ನಾಗಿ ಏಕಾದಶಿ ಮಾಡ್ತಾ ಇದಾರೆ, ನಾನು ಏಕಾದಶಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಆಮೇಲೆ ನಮ್ಮ ಅಣ್ಣ ಯುಧಿಷ್ಠಿರ ಮಹಾರಾಜರು ನನಗೆ ಈ ಉಪವಾಸ ಮಾಡೋದಕ್ಕೆ ತುಂಬಾ ಪ್ರೋತ್ಸಾಹನೆ ಮಾಡ್ತಾ ಇದಾರೆ. ಅವ್ರು ಆಗಿಂದಾಗೆ ಹೇಳ್ತಾ ಇದಾರೆ, ಶಾಸ್ತ್ರದ ಉಲ್ಲಂಘನೆ ಆಗ್ತಾ ಇದೆ, ಏಕಾದಶಿ ವ್ರತವನ್ನ ಮಾಡಿಲ್ಲ ಅಂತ ಹೇಳಿದ್ರೆ. ಆ ರೀತಿ ಹೇಳಿದ್ರು ನಾನು ಎಷ್ಟೊಂದು ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೂ ನನಗೆ ಈ ಏಕಾದಶಿ ಪಾಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನರಿಗೂ ಈ ರೀತಿ ಅನ್ನಿಸ್ತಾ ಇರುತ್ತಲ್ಲ, ನಾವು ಏಕಾದಶಿ ಪಾಲನೆ ಮಾಡ್ಬೇಕು ಅಂತ ಇರ್ತೀವಿ, ಆದ್ರೆ ಎಷ್ಟೊಂದು ಒಳ್ಳೆ ಒಳ್ಳೆ ತಿಂಡಿ ಎಲ್ಲ ಬಂದ್ಬಿಡುತ್ತೆ. ಆಮೇಲೆ ಅದೇ ದಿನ ಎಲ್ಲ ಒಳ್ಳೆ ಏನೆಲ್ಲ ತಿನ್ಬೇಕು ಅದೆಲ್ಲ ಆಲೋಚನೆ ಬರ್ತಾ ಇರುತ್ತೆ. ಈ ರೀತಿ ಇರುವಾಗ ಏಕಾದಶಿ ಭಂಗ ಆಗೋಗ್ಬಿಡುತ್ತೆ. ಮಾಡ್ಬೇಕು ಅಂತ ಇರ್ತೀವಿ, ಆಮೇಲೆ ಮಧ್ಯದಲ್ಲಿ ಭಂಗ ಆಗೋಗ್ಬಿಡುತ್ತೆ. ಈ ರೀತಿ ಭೀಮಸೇನನು ಅಂತ ಇದ್ದ, ನಾನು ಪ್ರತಿ ಸಲ ಅಂದ್ಕೊಳ್ತಾ ಇದ್ದೀನಿ ಏಕಾದಶಿ ಮಾಡ್ಬೇಕು ಅಂತ ಹೇಳಿ, ಆದ್ರೆ ಆಗ್ತಾ ಇಲ್ಲ. ಆಮೇಲೆ ನನ್ನ ಹಸಿವು ಇದೆಯಲ್ಲ ತುಂಬಾ ದೊಡ್ಡದಾಗಿದೆ, ಅದಕ್ಕೋಸ್ಕರ ನಾನ್ ಬೇಕಾದ್ರೆ ದಾನ ಮಾಡ್ತೀನಿ, ಎಷ್ಟು ಬೇಕಾದ್ರೂ ದಾನ ಮಾಡಿದ್ರೆ, ಏನು ಶಾಸ್ತ್ರದ ವಿಧಿ ಪ್ರಕಾರ ನಾನು ದಾನವನ್ನು ಮಾಡೋದಕ್ಕೆ ರೆಡಿ ಇದ್ದೀನಿ. ಆಮೇಲೆ ಆ ಕೇಶವನಿಗೆ, ಕೃಷ್ಣನಿಗೆ ನಾನು ಸಂಪೂರ್ಣವಾಗಿ ಅವನಿಗೆ ತೃಪ್ತಿಪಡಿಸೋದಕ್ಕೂ ಪ್ರಯತ್ನ ಪಡ್ತೀನಿ. ಆದ್ರೆ ನನಗೆ ಉಪವಾಸ ಒಂದು ಬಿಟ್ಟು ಬೇರೆ ಏನ್ ಬೇಕಾದ್ರೂ ಹೇಳಿ. ಕೆಲವರು ಹೇಳ್ತಾರೆ, ನನಗೆ ಮಂದಿರದಲ್ಲಿ ಬಂದಾಗ ಯಾವಾಗ್ಲೂ ಇಸ್ಕಾನ್ ಮಂದಿರದಲ್ಲಿ ಜಪ ಮಾಡೋದಕ್ಕೆ ಹೇಳ್ತಾರೆ, ನಾನ್ ಬೇಕಾದ್ರೆ ಏನ್ ಬೇಕಾದ್ರೂ ಸೇವೆ ಮಾಡ್ಬಿಡ್ತೀನಿ, ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಆದ್ರೆ ಜಪ ಒಂದು ಮಾಡೋದಕ್ಕೆ ಹೇಳ್ಬೇಡಿ. ಆ ರೀತಿ ಎಷ್ಟೋ ಜನ ಹೇಳ್ತಾರೆ. ಅದೇ ರೀತಿ ಭೀಮಸೇನ ಹೇಳ್ತಾ ಇದ್ದಾನೆ, ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ, ಆದ್ರೆ ಉಪವಾಸ ಮಾತ್ರ ಮಾಡೋದಕ್ಕೆ ಹೇಳ್ಬೇಡಿ, ಈ ರೀತಿ ಹೇಳ್ತಾ ಇದ್ದಾನೆ. ಈ ಕಾರಣದಿಂದ ನನಗೆ ಭೀಮಸೇನ ಕೇಳ್ತಾ ಇದ್ದಾನೆ, ನನಗೆ ಹೇಗೆ ಆ ಭಗವಂತನ ಕೃಪೆ ಆಗುತ್ತೆ, ದಯವಿಟ್ಟು ನನಗೆ ತಿಳಿಸಿ. ಆಗ ಈ ಪ್ರಾರ್ಥನೆಯನ್ನ ಕೇಳಿ ವ್ಯಾಸದೇವರು ಈ ರೀತಿ ಉತ್ತರ ಕೊಡ್ತಾರೆ, ಓ ಭೀಮ, ನೀನು ನರಕ ಯಾತನೆಯಿಂದ ಪಾರಾಗಿ ಸ್ವರ್ಗಲೋಕಕ್ಕೆ ಹೋಗಲು ಬಯಸಿದರೆ ಪ್ರತಿ ತಿಂಗಳು 2 ಏಕಾದಶಿ, ಒಂದು ಶುಕ್ಲ ಪಕ್ಷದಲ್ಲಿ ಮತ್ತೊಂದು ಕೃಷ್ಣ ಪಕ್ಷದಲ್ಲಿ ಬರುತ್ತೆ. ಈ 2 ದಿನಗಳಲ್ಲಿ ಸಂಪೂರ್ಣವಾಗಿ ಊಟ ಮಾಡೋದನ್ನ ನೀನು ತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಇದನ್ನ ಹೇಳಿದಾಗ ಭೀಮಸೇನ ಮತ್ತೆ ಉತ್ತರ ಕೊಡ್ತಾ ಇದ್ದಾನೆ, ಓ ಮಹರ್ಷಿಗಳೇ, ವ್ಯಾಸಮುನಿಗಳೇ, ವರ್ಷದಲ್ಲಿ ಪ್ರತಿ ತಿಂಗಳು 2 ಏಕಾದಶಿಗಳು ಬಂದ್ರೆ ವರ್ಷದಲ್ಲಿ ಎಷ್ಟಾಗೋಗ್ಬಿಡುತ್ತೆ? 24 ಏಕಾದಶಿಗಳಾಗೋಗ್ಬಿಡುತ್ತೆ. ಈ 24 ದಿನ ನಾನು ಉಪವಾಸ ಮಾಡ್ಬೇಕು ಅಂತ ಹೇಳ್ತಾ ಇದೀರಿ, ಅಸಾಧ್ಯ. ನಾನೇನು ಇದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಏನ್ ಬೇಕಾದ್ರೂ ಮಾಡ್ಬಿಡ್ತೀನಿ. ಹೇಗೆ ಕಣ್ಣು ಮಿಟ್ಸೋದಕ್ಕೆ
ನಾನು ಮಿಟುಕಿಸದೆ ನಾನು ಹಾಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ? ಕೆಲವು ಕ್ಷಣ ಇಟ್ಕೊಂಡಿರ್ಬೋದು, ಆದ್ರೆ ಆಮೇಲೆ ಮಿಟುಕಿಸ್ಲೇಬೇಕಾಗತ್ತೆ. ಅದೇ ರೀತಿ ನಾನು ಹಸುವನ್ನ ತಡೆದೇ ಇರೋದಕ್ಕೆ ಆಗೋದೇ ಇಲ್ಲ. ಅದಕ್ಕೋಸ್ಕರ ನನಗೆ ನೀವು ಮತ್ತೇನಾದ್ರೂ ಉಪವಾಸ ಮಾಡುವಂತಹ, ನಾವು ವರ್ಷದಲ್ಲಿ 24 ಒಂದು ದಿನ ಬೇಕಾದ್ರೆ ಉಪವಾಸ ಮಾಡೋದಕ್ಕೆ ನಾನು ತಯಾರಿದ್ದೀನಿ, ಆ ರೀತಿ ಹೇಳ್ತಾರೆ. ಈಗ ವ್ಯಾಸದೇವರು ಮತ್ತೆ ಉತ್ತರ ಕೊಡ್ತಾ ಇದ್ದಾರೆ. ಓ ಪ್ರೀತಿಯ ರಾಜನೇ, ನೀವು ಈಗಾಗಲೇ ನೋಡಿ, ಇಲ್ಲಿ ತನಕ ವ್ಯಾಸದೇವರು ಹೇಳ್ತಾ ಇದ್ರು ಎಷ್ಟೊಂದು ವರ್ಣಾಶ್ರಮದ ಎಷ್ಟೊಂದು ನಿಯಮಗಳಿದೆ. ಅಂದ್ರೆ ಬ್ರಾಹ್ಮಣರು ಹೇಗಿರ್ಬೇಕು, ಕ್ಷತ್ರಿಯರು ಹೇಗಿರ್ಬೇಕು, ವೈಶ್ಯರು ಹೇಗಿರ್ಬೇಕು, ಶೂದ್ರರು ಹೇಗಿರ್ಬೇಕು, ಆಮೇಲೆ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಎಷ್ಟೊಂದು ನಿಯಮಗಳು ವೈದಿಕ ಧರ್ಮದಲ್ಲಿದೆ. ಈ ಎಲ್ಲಾ ವೈದಿಕ ಧರ್ಮಗಳನ್ನ ನಾವು ಪಾಲನೆ ಮಾಡ್ತಾ ಮಾಡ್ತಾ ಏನಾಗ್ತೀವಿ, ನಾವು ನಿಷ್ಪಾಪಗಳಾಗ್ತೀವಿ. ಇಲ್ಲ ಅಂದ್ರೆ ಪಾಪದ ಕೊಡ ಹೆಚ್ಚುತ್ತಾ ಇರುತ್ತೆ, ಪರ್ವತದ ರಾಶಿಯಷ್ಟು ಪಾಪ ಬೆಳೀತಾ ಇರುತ್ತೆ. ಅದಕ್ಕೋಸ್ಕರ ಈ ಕಲಿಯುಗದಲ್ಲಿ ಎಲ್ಲಾ ನಿಯಮಗಳನ್ನ ಪಾಲನೆ ಮಾಡೋದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನಾನು ತುಂಬಾ ಸುಲಭವಾಗಿರುವಂತಹ ದಿವ್ಯವಾಗಿರುವಂತಹ ಒಂದು ಮಾರ್ಗ ಹೇಳ್ಕೊಡ್ತೀನಿ, ಧ್ಯಾನಪೂರ್ವವಾಗಿ ಕೇಳಿಸ್ಕೊ ಅಂತ ಹೇಳಿ ವ್ಯಾಸದೇವರು ಹೇಳ್ತಾ ಇದ್ದಾರೆ. ನಾನು ಎಲ್ಲಾ ಶಾಸ್ತ್ರದ ಸಾರ ಹೇಳ್ತಾ ಇದ್ದೀನಿ. ಈಗ ತಿಂಗಳಿನಲ್ಲಿ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದಲ್ಲಿ ಬರುತ್ತೆ, ಒಂದು ಕೃಷ್ಣ ಪಕ್ಷದಲ್ಲಿ ಏಕಾದಶಿ ಬರುತ್ತೆ. ಈ ಏಕಾದಶಿಯನ್ನ ಯಾರು ಆಚರಣೆ ಮಾಡ್ತಾರೆ ಅವರಿಗೆ ನರಕದ ದಾರಿಯಿಂದ ಮುಕ್ತಾಯ ಸಿಗತ್ತೆ ಅವ್ರಿಗೆ. ಇಲ್ಲ ಅಂದರೆ ಅವ್ರ ನರಕದ ದಾರಿಗೆ ಪ್ರವೇಶ ಮಾಡ್ಬೇಕಾಗತ್ತೆ. ಅಂದ್ರೆ ಎಷ್ಟು ನಿಯಮಪೂರ್ವಕವಾಗಿ ಏಕಾದಶಿ ಮಾಡ್ಲೇಬೇಕು ಅಂತ ಹೇಳಿ ವ್ಯಾಸದೇವರು ಆಗ್ಲಿಂದ ಹೇಳ್ತಾನೆ ಇದ್ದಾರೆ. ಅಂದ್ರೆ ಈಗಿನ ಕಾಲದಲ್ಲಿನೂ ನಾವು ಕಲಿಯುಗದಲ್ಲಿ ಪಾಪಗಳಿಂದ ದೂರ ಇರೋದಕ್ಕೆ ತುಂಬಾ ಸುಲಭವಾದ ಮಾರ್ಗ ಅಂತ ಹೇಳಿದ್ರೆ ನಾವು ಏಕಾದಶಿ ಪಾಲನೆ ಮಾಡೋದ್ರಿಂದ ಅಷ್ಟೇ. ಏಕಾದಶಿ ಪಾಲನೆ ಮಾಡ್ತಾ ಮಾಡ್ತಾ ಏನಾಗೋಗ್ಬಿಡುತ್ತೆ, ನಾವು ಎಷ್ಟೊಂದು ಪಾಪಗಳಿಂದ, ಈ ಜಗತ್ತಿನಲ್ಲಿ ಈಗ ಎಷ್ಟೊಂದು ಪಾಪಗಳು ನಡೀತಾ ಇದೆ. ನಾವು ಬರೀ ಹೋಗಿ ಒಂದು ಅಂಗಡಿಯಿಂದ ಒಂದು ಏನಾದ್ರು ತಗೊಂಡ್ ಬರ್ತೀವಿ, ಆ ವಸ್ತುವನ್ನ ತಗೊಂಡ್ ಬರೋದ್ರ ಹಿಂದೆನು ಏನೆಲ್ಲ ಆಗಿದೆ, ಎಷ್ಟು ಮಿಷಿನ್ಗಳಲ್ಲಿ ಅದನ್ನ ಬರೋಕ್ಕಿಂತ ಮುಂಚೆ, ನಮ್ಮ ಕೈಲಿ ಬರೋಕ್ಕಿಂತ ಮುಂಚೆ ಎಷ್ಟು ಮಿಷಿನ್ಗಳಿಂದ ಅಲ್ಲಿ ಎಷ್ಟೊಂದು ಪ್ರಾಣಿ ಕೀಟಗಳೆಲ್ಲ ಸತ್ತೋಗ್ಬಿಟ್ಟಿರ್ತಾರೆ. ಈ ರೀತಿ ಎಲ್ಲ ಇರೋದ್ರಿಂದ ಎಷ್ಟೊಂದು ಪಾಪಗಳು ಅದರಲ್ಲೆಲ್ಲ ಅಡಗಿರುತ್ತೆ. ಈ ರೀತಿ ಇರೋದ್ರಿಂದ ನಾವು ಪಾಪಗಳಿಂದೆಲ್ಲ ಹೇಗೆ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ? ತಿಂಗಳಿನಲ್ಲಿ 2 ಏಕಾದಶಿಯನ್ನ ಆಚರಣೆ ಮಾಡೋದ್ರಿಂದ ಅಂತ ಹೇಳ್ತಾ ಇದ್ದಾರೆ. ಈಗ ವ್ಯಾಸದೇವರ ಈ ಮಾತುಗಳನ್ನ ಮತ್ತೆ ಕೇಳಿ ಈಗ ಭೀಮಸೇನಿಗೆ ಇನ್ನೂ ಭಯ ಆಗೋಗ್ಬಿಡತ್ತೆ. ಅವ್ರು ಹೇಳ್ತಾ ಇದಾರೆ, ನೇರ ನರಕಕ್ಕೆ ಒಂದು ದಾರಿ ಏಕಾದಶಿ ಮಾಡದೇ ಇದ್ರೆ ಅಂತ ಹೇಳ್ತಾ ಇದಾರೆ. ಅದಕ್ಕೋಸ್ಕರ ಇನ್ನೂ ಅವರು ವ್ಯಾಸದೇವರ ಕಾಲು ಹಿಡ್ಕೊಂಡು ಅವ್ರು ಕೇಳ್ತಾ ಇದಾರೆ, ನಾನು ತಿಂಗಳಿಗೆ 2 ದಿನ ಉಪವಾಸ ಮಾಡೋದಕ್ಕೆ ಸಾಧ್ಯವೇ ಇಲ್ಲ, ದಯವಿಟ್ಟು ನನಗೆ ಒಂದು ಸ್ವಲ್ಪ ಸುಲಭವಾದಂತಹ ವಿಧಾನ ತಿಳಿಸ್ಕೊಡಿ. ಆಗ ವ್ಯಾಸಮುನಿ ಸ್ವಲ್ಪ ಕನಿಕರ ಪಟ್ಟು ಅವ್ರು ಹೇಳ್ತಾ ಇದಾರೆ, ಜ್ಯೇಷ್ಠ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ವೃಷಭ ಮತ್ತು ಮಿಥುನ ರಾಶಿಯಲ್ಲಿ ಸೂರ್ಯ ಇರುವಾಗ ಈ ಏಕಾದಶಿ, ನಿರ್ಜಲ ಏಕಾದಶಿ ಅನ್ನುವಂಥದ್ದು ಬರುತ್ತೆ. ಈ ಏಕಾದಶಿಯ ದಿನ ಏನಾದ್ರು ಭೀಮಸೇನ ನೀರನ್ನು ಕುಡಿದೆ ಸಂಪೂರ್ಣ ಉಪವಾಸ ಏನಾದ್ರು ಮಾಡಿದ್ರೆ ನಿನಗೆ ಏನಾಗತ್ತೆ ಅಂತ ಹೇಳಿದ್ರೆ, ಹಿಂದೆ ಎಲ್ಲಾ ಏಕಾದಶಿಗಳಲ್ಲಿ ಏನಾದ್ರೂ ಲೋಪದೋಷಗಳಾಗಿದ್ರೆ ಆ ಲೋಪದೋಷಗಳನ್ನೆಲ್ಲ ಸರಿಯಾಗೋಗ್ಬಿಟ್ಟು ಎಲ್ಲಾ ಏಕಾದಶಿಗಳ ಫಲ ಬಂದ್ಬಿಡುತ್ತೆ ಈ ಒಂದೇ ಏಕಾದಶಿಯನ್ನ ಪಾಲನೆ ಮಾಡೋದ್ರಿಂದ. ಹೇಳ್ತಾ ಇದಾರೆ, ಈ ಒಂದು ಏಕಾದಶಿಯನ್ನ ಎಲ್ಲಾರ್ಗು ಅನ್ನಿಸಿರ್ಬೋದು, ನಾವು ಎಷ್ಟೊಂದು ಹಿಂದೆ ಇದ್ದಂತ ಏಕಾದಶಿಗಳನ್ನ ಸರಿಯಾಗಿ ಪೂರ್ತಿ ಪಾಲನೆ ಮಾಡೋದಕ್ಕಾಗಿಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈ ಒಂದು ಏಕಾದಶಿಯನ್ನಾದ್ರೂ ಸರಿಯಾಗಿ ಏನಾದ್ರೂ ಪಾಲನೆ ಮಾಡಿದ್ರೆ ಎಲ್ಲಾ ಏಕಾದಶಿಗಳ ಫಲವೂ ಬಂದ್ಬಿಡತ್ತೆ. ಆದ್ರೆ ಏಕಾದಶಿನಲ್ಲಿ ನೀರನ್ನು ಕುಡಿದೆ ನಾವು ಉಪವಾಸ ಮಾಡಬೇಕು ಅಂತ ಹೇಳ್ತಾ ಇದಾರೆ. ಆಮೇಲೆ ಏನನ್ನು ತಿನ್ಬಾರ್ದು, ಇಲ್ಲ ಅಂತ ಹೇಳಿದ್ರೆ ಪ್ರತಿಜ್ಞೆ ಮುರಿದೋಗ್ಬಿಡುತ್ತೆ. ನೀರು ಕುಡಿಬಾರ್ದು ಅಂತ ಹೇಳಿದ್ರೆ ಊಟ ಮಾಡೋದು ಪ್ರಶ್ನೆನೇ ಇಲ್ಲ. ಆಮೇಲೆ ಬಜ್ಜಿ, ಬೋಂಡ, ಆಮೇಲೆ ಬೇರೆ ಬೇರೆ ತಿನಿಸುಗಳನ್ನ ತಿನ್ನೋಂಥ ಪ್ರಶ್ನೆನೇ ಇಲ್ಲ. ಆದ್ರೆ ನಿರ್ಜಲ ಏನಾದ್ರು ಮಾಡಿದ್ರೆ ಈ ಏಕಾದಶಿಯ ಸಂಪೂರ್ಣ ಫಲ ಸಿಗುತ್ತೆ. ಯಾವಾಗಿಂದ ಈ ಉಪವಾಸ ಮಾಡಬೇಕು? ಸೂರ್ಯೋದಯಕ್ಕಿಂತ ಏಕಾದಶಿ ದಿನ ಸೂರ್ಯೋದಯದಿಂದ ಪ್ರಾರಂಭ ಆಗುತ್ತೆ ತಿಥಿ. ಆಮೇಲೆ ದ್ವಾದಶಿಯ ದಿನ ಸೂರ್ಯೋದಯವರೆಗೆ ಇರುತ್ತೆ. ಆ ಸಮಯ ಪಾರಣದ ಸಮಯದಲ್ಲಿ ನಾವೇನಾದ್ರೂ ನೀರನ್ನ ಕುಡಿಬಹುದು, ಇಲ್ಲ ಫಲಗಳನ್ನ ಸ್ವೀಕಾರ ಮಾಡೋದ್ರಿಂದ ಏನಾಗೋಗ್ಬಿಡುತ್ತೆ, ಏಕಾದಶಿಯನ್ನ ಸಂಪೂರ್ಣವಾಗಿ ಮುಕ್ತಾಯವನ್ನ ಮಾಡಿರುವಂತಹ ಫಲ ಬಂದ್ಬಿಡುತ್ತೆ. ಆಮೇಲೆ
ಈ ರೀತಿ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಎಲ್ಲಾ ಏಕಾದಶಿಗಳ ಫಲ ಸಿಕ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಆಮೇಲೆ ದ್ವಾದಶಿಯ ದಿನ ಏನ್ ಮಾಡ್ಬೇಕು? ಯಾಕೆಂದ್ರೆ ಸಂಪೂರ್ಣವಾಗಿ ನಿರ್ಜಲ ಮಾಡಿರ್ತಾರೆ, ಆಗ ತಕ್ಷಣ, ಯಾಕೆಂದ್ರೆ ಅಷ್ಟೊಂದು ಹಸು ಇರುತ್ತೆ, ತಕ್ಷಣ ಎಲ್ಲ ಊಟ ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ತಿನ್ಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಸಾಮಾನ್ಯವಾಗಿ ಆ ಸಮಯದಲ್ಲಿ ತುಂಬಾ ಬಿಸಿ ಇರುವಂತಹ ನೀರು, ಇಲ್ಲ ಅಂತ ಹೇಳಿದ್ರೆ ಜಿಂಜರ್ ವಾಟರ್, ಆ ರೀತಿ ಎಲ್ಲ ಮಾಡ್ಕೊಂಡು ಬೇಕಾದ್ರೆ ಕುಡಿಬಹುದು. ಅದಾದ್ಮೇಲೆ ಸ್ವಲ್ಪ ಫಲ ಸೇವನೆ ಮಾಡ್ಕೊಳ್ಬಹುದು. ಆ ರೀತಿ ತುಂಬಾ ಜಾಗರೂಕವಾಗಿ ನಿಧಾನವಾಗಿ, ತುಂಬಾ ಎಲ್ಲ ಇಷ್ಟೊಂದು ಉಪವಾಸ ಆಗೋಗ್ಬಿಟ್ಟಿದ್ದೀನಿ, ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ಬಿಟ್ಟು ಗಪ 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 ಅಂತ ಹೇಳಿ ತಿನ್ಬಿಟ್ರೆ ಇನ್ನೂ ಹೊಟ್ಟೆ ತೊಂದರೆ ಬಂದ್ಬಿಡತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ದ್ವಾದಶಿ ದಿನ ತುಂಬಾ ಹುಷಾರಾಗಿ ಪಾರಣವನ್ನ ಮಾಡಬೇಕು. ಆಮೇಲೆ ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಆಮೇಲೆ ನಾವು ನಮ್ಮ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆಮೇಲೆ ಈ ಏಕಾದಶಿಯನ್ನ ಯಾರು ಭಕ್ತಿಯಿಂದ ಆಚರಣೆ ಮಾಡ್ತಾರೆ ಅವರಿಗೆ ಭಗವಂತನ ವಿಶೇಷವಾದ ಕೃಪೆ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಆ ಭಗವಂತ 4 ಚತುರ್ಭುಜ, ಆಮೇಲೆ ಆಯುಧಗಳನ್ನ ಇಟ್ಕೊಂಡಿದ್ದಾರೆ, ಶಂಖ ಚಕ್ರ ಗದಾ ಪದ್ಮ. ಇದನ್ನ ಆ ಭಗವಾನ್ ವಿಷ್ಣು ಸ್ವತಃ ಹೇಳ್ತಾರೆ, ಒಬ್ಬ ವ್ಯಕ್ತಿ ಎಲ್ಲಾ ರೀತಿಯ ಧರ್ಮಗಳನ್ನು ತ್ಯಜಿಸಿ ನನಗೆ ಶರಣಾದರೆ, ಯಾವ ಶ್ಲೋಕ? ಅಂತಿಮ ಭಗವದ್ಗೀತೆಯ ಚರಮ ಶ್ಲೋಕ ಅಂತ ಹೇಳ್ತಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅಂತವ್ರಿಗೆ ಎಲ್ಲಾ ಪಾಪಗಳಿಂದನೂ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ. ಕಲಿಯುಗದಲ್ಲಿ ದಾನ ಮಾಡೋದ್ರ ಮೂಲಕ ಭಗವಂತನನ್ನ ಪ್ರಾಪ್ತಿ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಆದರೆ ಆಮೇಲೆ ಎಷ್ಟೊಂದು ಬೇರೆ ಬೇರೆ ನಿಯಮಗಳನ್ನ ಪಾಲನೆ ಮಾಡೋದನ್ನ ಸಾಧ್ಯ ಇಲ್ಲ. ಆದರೆ ಈ ಏಕಾದಶಿಯನ್ನ ಪಾಲನೆ ಮಾಡಿದ್ರೆ ಭಗವಂತನ ವಿಶೇಷ ಕೃಪೆ ಆಗುತ್ತೆ. ಆಮೇಲೆ ಹೇಳ್ತಾ ಇದ್ದಾರೆ, ಏಕಾದಶಿಯನ್ನು ಹೇಗೆ ಆಚರಣೆ ಮಾಡ್ಬೇಕು ಅಂತ ಭಗವಂತ ಹೇಳ್ತಾರೆ. ಎಲ್ಲಾ ಏಕಾದಶಿಗಳಂದು ತಿನ್ನುವುದನ್ನು ನಿಷೇಧ ಮಾಡಿದೆ, ಆದ್ರೆ ಈ ನಿರ್ಜಲ ಏಕಾದಶಿ ನೀರನ್ನು ಕುಡಿಯೋದನ್ನು ನಿಷೇಧ ಮಾಡಿದ್ದಾರೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ, ಪವಿತ್ರ ತೀರ್ಥಯಾತ್ರೆಯ ಸ್ಥಳಗಳಿಗೆ ಭೇಟಿ ನೀಡಿ ಬರುವಂತಹ ಫಲ ಏಕಾದಶಿ ಮಾಡೋದ್ರಿಂದ ಬಂದ್ಬಿಡುತ್ತೆ. ಆಮೇಲೆ ಇಂತಹ ಏಕಾದಶಿ ಮಾಡಿರುವಂತಹ ವ್ಯಕ್ತಿಗೆ ಯಮದೂತರು ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಬದಲಿಗೆ ಯಾರು ಬರ್ತಾರೆ? ವಿಷ್ಣು ದೂತರು ಬರ್ತಾರೆ. ಅವರು ಬಂದು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ? ಭಗವಂತನ ವೈಕುಂಠ ಧಾಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ, ಯಾವುದೇ ರೀತಿಯ ಕಷ್ಟ ಸಮಸ್ಯೆಗಳಿಲ್ಲ, ಅಲ್ಲಿ ಕೆಲಸ ಮಾಡ್ಬೇಕು ಅನ್ನುವಂಥದ್ದು ಇರೋದಿಲ್ಲ. ಆಮೇಲೆ ಎಲ್ಲಾ ರೀತಿಯ ತೊಂದರೆಗಳಿಂದ ನಾವು ಮುಕ್ತರನ್ನಾಗೋಗ್ಬಿಡ್ತೀವಿ. ಈ ರೀತಿ ಯಾರು ಮಾಡ್ತಾರೆ ಅವ್ರಿಗೆ ತುಂಬಾ ವಿಶೇಷವಾದಂತಹ ಭಗವಂತನ ಧಾಮದಿಂದ ವೈಕುಂಠ ವಿಮಾನ ಬಂದು ಕರ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಈ ನಿರ್ಜಲ ಏಕಾದಶಿಯ ಬಗ್ಗೆ ಯಾವಾಗ ಭೀಮಸೇನ ಕೇಳ್ತಾನೆ ಅವನಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಈ ಕೊನೆಗಂತೂ ಅವನಿಗೇನ್ ಅನ್ನಿಸ್ತಿತ್ತು, ಒಂದು ಏಕಾದಶಿ ಬೇಕಾದ್ರೆ ನಾನು ಮಾಡ್ಬೋದು ಅಂತ ಹೇಳಿ ಈ ಏಕಾದಶಿಯನ್ನು ಅವನು ತುಂಬಾ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾನೆ. ಆಮೇಲೆ ಎಲ್ಲಾ ಪಾಂಡವರಿಗೆ, ಬೇರೆ ಬೇರೆ ಅವನ ಅಣ್ಣ ತಮ್ಮಂದರಿಗೆ, ಅವ್ರ ಕುಟುಂಬದವ್ರಿಗೆ ಎಲ್ಲರಿಗೂ ಹೇಳಿದ ತಕ್ಷಣ ಅವರೆಲ್ಲರಿಗೂ ಖುಷಿ ಆಗ್ಬಿಡುತ್ತೆ. ಅವರೆಲ್ಲರೂ ಒಟ್ಟಿಗೆ ಸೇರ್ಕೊಂಡು ಆ ಏಕಾದಶಿಯ ವ್ರತವನ್ನ ಪಾಲನೆ ಮಾಡಿ ಅದಕ್ಕೋಸ್ಕರ ಇದನ್ನ ಭೀಮಸೇನಿ ಏಕಾದಶಿ ಅಂತಾನು ಕರೀತಾರೆ. ಆಮೇಲೆ ಈ ಏಕಾದಶಿಯನ್ನು ಯಾರು ಪಾಲನೆ ಮಾಡ್ತಾರೆ, ಎಷ್ಟು ಪರ್ವತಗಳ ರಾಶಿಯಷ್ಟು ಏನಾದ್ರೂ ಪಾಪ ಏನಾದ್ರು ಇದ್ರೆ, ಸುಮೇರು ಮಂದರ ಪರ್ವತಂತಹ ಬೃಹತ್ ಕೃತ್ಯಗಳು ಏನಾದ್ರು ಇದ್ರೆ ಅವೆಲ್ಲವೂ ಎಲೆ ಹೇಗೆ ಉದ್ರೋಗ್ಬಿಡುತ್ತೆ, ಆ ರೀತಿ ಇದು ಎಲ್ಲಾ ಪಾಪಗಳು ಉದ್ರೋಗ್ಬಿಡುತ್ತೆ. ಆಮೇಲೆ ಅದಷ್ಟೇ ಅಲ್ಲ, ಬೂದಿ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಏಕಾದಶಿಯನ್ನ ಏನ್ ಮಾಡ್ಬೇಕು? ಸ್ವತಃ ಕೃಷ್ಣ ಹೇಳ್ತಾರೆ, ಈ ಏಕಾದಶಿಯನ್ನು ನಡೆಸುವ ಯಾವುದೇ ಧಾರ್ಮಿಕ ಚಟುವಟಿಕೆಗಳು ಶತಕೋಟಿ ಪಟ್ಟು ವರ್ಧಿಸಲ್ಪಡುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ, ಏಕಾದಶಿ ದಿನ ಏನ್ ಮಾಡ್ಬೇಕು ಅಂದ್ರೆ ಬರೀ ಉಪವಾಸ ಮಾಡ್ಬೇಕು ಅಷ್ಟೇ ಅಲ್ಲ, ನಾವು ಸತತವಾಗಿ ಭಗವಂತನ ನಾಮ ಜಪ ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಮನಸ್ಸು ಊಟದ ಕಡೆನೆ ಹೋಗುತ್ತೆ. ಯಾರು ಭಗವಂತನ ನಾಮ ಜಪ ಮಾಡೋದಿಲ್ಲ, ಭಗವಂತನ ಕೀರ್ತನೆ ಮಾಡೋದಿಲ್ಲ, ಭಗವಂತನ ಬಗ್ಗೆ ಶ್ರವಣ ಭಾಗವತ ಇದನ್ನೆಲ್ಲ ಮಾಡೋದಿಲ್ಲ, ಆಗೇನಾಗ್ಬಿಡುತ್ತೆ, ಮನಸ್ಸು ಬೇರೆ ಬೇರೆ ಕೆಲಸಗಳಿಗೆ ಹೋಗುತ್ತೆ. ಅದಕ್ಕೋಸ್ಕರ ಆದಷ್ಟು ಹೆಚ್ಚು ಮಾಲೆ ಜಪವನ್ನ ಮಾಡಬೇಕು ಈ ಏಕಾದಶಿಯ ದಿನ. ಭಕ್ತರು ಕೆಲವು ಬಾರಿ 64, 108 ಈ ರೀತಿ ಜಪ ಮಾಡ್ತಾರೆ, ಕೆಲವರು 192 ಜಪ ಮಾಡ್ತಾರೆ. ಈ ರೀತಿ ತಾವೆಲ್ಲರೂ ದಯವಿಟ್ಟು ಕಮೆಂಟ್ಸ್ ನಲ್ಲಿ ಬರೀರಿ ಎಷ್ಟು ನೀವು ಜಪ ಮಾಡ್ತೀರಿ ಅಂತ ಹೇಳಿ ಈ ಏಕಾದಶಿ ದಿನ. ಅದನ್ನೆಲ್ಲ ನೋಡಿ ಎಲ್ಲರಿಗೂ ಎಷ್ಟೊಂದು ಸ್ಫೂರ್ತಿ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಾರೆ, ಈ ಏಕಾದಶಿ ಅಪರಿಮಿತ ಮಹಿಮೆಯನ್ನ, ವೃತ್ತಾಂತವನ್ನು ಭಕ್ತಿಯಿಂದ ಯಾರು ಓದ್ತಾರೆ ಇಲ್ಲ ಕೇಳ್ತಾರೆ ಅವರು ಆಧ್ಯಾತ್ಮಿಕ ಧಾಮಕ್ಕೆ ಹೋಗ್ಬಿಡ್ತಾರೆ. ಸೂರ್ಯ ಗ್ರಹಣದ ಸಮಯದಲ್ಲಿ ಯಾರು ಈ ಪ್ರತಿಪದದೊಂದಿಗೆ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ, ಪಿತೃಗಳಿಗೆ ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ, ಆ ಬರುವಂತಹ ಎಲ್ಲಾ
ಫಲಿತಾಂಶ ಈ ಅದ್ಭುತವಾದಂತಹ ನಿರ್ಜಲ ಏಕಾದಶಿಯಿಂದ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಏಕಾದಶಿಯನ್ನ ಪಾಲನೆಯನ್ನ ಮಾಡೋಣ. ಅದಕ್ಕಿಂತ ಮುಂಚೆ ಕೆಲವರು ಕೇಳ್ತಾರೆ, ಏಕಾದಶಿಯನ್ನ ಉಪವಾಸವನ್ನೇನಾದ್ರೂ ಮಾಡಿದ್ರೆ ಏನು ಫಲ ಬರುತ್ತೆ, ನನ್ನ ಶರೀರಕ್ಕೇನು ಬರುತ್ತೆ, ಹೆಲ್ತ್ ಫಿಟ್ನೆಸ್ ಆಗೋದಕ್ಕೆ, ಆಮೇಲೆ ಮೈಂಡ್ ಟ್ರಬಲ್, ಓವರ್ ಥಿಂಕಿಂಗ್ ಇರುತ್ತೆ, ಕಾನ್ಸಂಟ್ರೇಷನ್ ಫೋಕಸ್ ಆಗ್ತಾ ಇಲ್ಲ, ಇಲ್ಲಾಂತಾರೆ ಮೈಂಡ್ ಡಿಸ್ಟರ್ಬ್, ಸ್ಟ್ರೆಸ್ಡ್ ಔಟ್ ಆಗ್ಬಿಟ್ಟಿದೆ, ಏಕಾದಶಿಯನ್ನೇನಾದ್ರು ಪಾಲನೆ ಮಾಡಿದ್ರೆ ಇದರಿಂದ ಏನಾದ್ರು ಲಾಭ ಆಗುತ್ತಾ, ಆಧ್ಯಾತ್ಮಿಕವಾಗಿಯೂ ಸ್ಪಿರಿಚುವಲ್ ರೀಸನ್ಸ್, ಆಮೇಲೆ ಹೆಲ್ತ್ ರೀಸನ್ಸ್, ಆಮೇಲೆ ಮೈಂಡ್ ಫೋಕಸ್ ರೀಸನ್ಸ್ ಏನಾದ್ರು ಇದೆಯಾ, ಏಕಾದಶಿ ಮಾಡಿದ್ರೆ ಫೋಕಸ್ ಬೆನಿಫಿಟ್ಸ್ ಏನಾದ್ರು ಇದೆಯಾ? ಅದಕ್ಕೋಸ್ಕರ ಈ ಉಪವಾಸ ಮಾಡೋದ್ರಿಂದ ಏನೆಲ್ಲ ಲಾಭ ಬರುತ್ತೆ ಅದನ್ನ ಈಗ ನಾವು ಸ್ವಲ್ಪ ಚರ್ಚೆಯನ್ನ ಮಾಡೋಣ. ನೋಡಿ, ಹೇಳ್ತಾರೆ ಸಾಮಾನ್ಯವಾಗಿ ನಾವು ಅನ್ನ ಯಾವಾಗ ತಿಂತಾ ಇರ್ತೀವಿ ಅದು ನಮಗೆ ಕೆಲವು ಸಲ ಏನ್ ಮಾಡ್ಬಿಡುತ್ತೆ, ಅನ್ನ ಜಾಸ್ತಿ ತಿನ್ಬಿಟ್ಟು ಕೆಲವರು ಹೇಳ್ತಾರಲ್ಲ ಬೆಳಿಗ್ಗೆ ಅನ್ನ ತಿನ್ನೋದಿಲ್ಲ, ಯಾಕಂದ್ರೆ ತಿಂದಿದ ತಕ್ಷಣ ಆಮೇಲೆ ಕಾಲೇಜ್ಗೆ ಹೋಗ್ತಾರೆ, ಇಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಆಮೇಲೆ ಅಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಆ ಒಂದು ನಶಾ ಬರುವಂತಹ ಒಂದು ಅಂಶನೂ ಇದೆ ಅನ್ನದಲ್ಲಿ. ಆದ್ರೆ ಯಾವಾಗ ಏಕಾದಶಿ ದಿನ ನಾವು ಅನ್ನವನ್ನು ತಿನ್ನೋದಿಲ್ಲ, ಆಗೇನಾಗೋಗ್ಬಿಡುತ್ತೆ, ಈ ನಶಾ ಕಡಿಮೆ ಆಗೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಈ ಏಕಾದಶಿ ದಿನ ನಾವು ಇನ್ನು ಚುರುಕಾಗಿರ್ತೀವಿ, ಆಮೇಲೆ ಆಧ್ಯಾತ್ಮಿಕ ಶಕ್ತಿ ಬರುತ್ತೆ. ಅದಕ್ಕೋಸ್ಕರ ಭಗವದ್ಗೀತೆಯಲ್ಲಿ 2ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾರೆ, ವಿಷಯಾವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ಹೇಳ್ತಾರೆ, ಯಾವಾಗ ನಾವು ಕೆಲವು ಸಲ ನಮ್ಮ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ, ಮನಸ್ಸು ಹೇಳೋದೇ ಕೇಳ್ತಾ ಇಲ್ಲ, ಒಂದು ಕಡೆ ಕುತ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಒಂದು ಕೆಲಸವನ್ನು ಧ್ಯಾನಪೂರ್ವಕವಾಗಿ ಮಾಡೋದಕ್ಕಾಗ್ತಾ ಇಲ್ಲ, ಆ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಉಪವಾಸ ಮಾಡ್ಬೇಕು ಅಂತ ಹೇಳ್ತಾರೆ. ಯಾವಾಗ ಉಪವಾಸ ಮಾಡ್ತೀವಿ ತಂತಾನೆ ಮನಸ್ಸು ಶಾಂತವಾಗುತ್ತೆ, ಆಮೇಲೆ ಎಲ್ಲ ಇಂದ್ರಿಯಗಳು ಶಾಂತ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಉಪವಾಸ ಮಾಡೋದಕ್ಕೆ ಪ್ರಯತ್ನ ಮಾಡಿ ನೋಡಿ, ಆ ದಿನ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರುತ್ತೆ. ಅದಕ್ಕೋಸ್ಕರ ಭಗವಂತನು ಹೇಳ್ತಾ ಇದ್ದಾರೆ, ಏಕಾದಶಿ ದಿನ ಉಪವಾಸ ಮಾಡೋದ್ರಿಂದ ಏನಾಗುತ್ತೆ, ವಿಷಯಾಸಕ್ತಿ, ನಮ್ಮ ಬೇರೆ ಬೇರೆ ಇಂದ್ರಿಯ ವಿಷಯಗಳೆಲ್ಲ ಇರುತ್ತಲ್ಲ ಅದರಿಂದ ನಮಗೆ ನಿವೃತ್ತಿ ಸಿಗುತ್ತೆ. ಆಮೇಲೆ ಯಾರ ಹೊಟ್ಟೆ ಯಾವಾಗ್ಲೂ ಉಬ್ಬಿರುತ್ತೆ, ಯಾವಾಗಲೂ ತಿಂತಾ ಇರ್ತಾರೆ, ಸಿಕ್ಕಿದಾಗೆಲ್ಲ ತಿಂತಾರೆ, ಸಿಕ್ಕಾಪಟ್ಟೆ ತಿಂತಾರೆ, ಆಗೆಲ್ಲ ಏನಾಗೋಗ್ಬಿಡುತ್ತೆ, ಆಗ ಮನಸ್ಸು ಅಷ್ಟೇ ಚಂಚಲವಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಊಟ ಕಡಿಮೆ ಮಾಡಬೇಕು. ಆಮೇಲೆ ಅದಕ್ಕೋಸ್ಕರ ಹೇಳ್ತಾರೆ ಜಿತಾಹಾರ ಮತ್ತು ಜಿತಾಸನ. ಯಾರು ಆಸನದಲ್ಲಿ ಇರ್ತಾರೆ ಮತ್ತು ಆಹಾರದಲ್ಲಿ ನಿಯಂತ್ರಿತವಾಗಿರ್ತಾರೆ ಅವರಿಗೆ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತೆ. ಇದಷ್ಟೇ ಅಲ್ಲ, ಆಯುರ್ವೇದದ ಪ್ರಕಾರನೂ ಅಷ್ಟೇ, ಇದು ಒಂದು ವಿಜ್ಞಾನ. ನಮ್ಮ ದೈಹಿಕವಾಗಿಯೂ ನಾವು ಸಂತುಷ್ಟರಾಗಿರ್ಬೇಕು ಅಂತ ಹೇಳಿದ್ರೆ, ಯಾವುದೇ ರೋಗದಿಂದ ನಾವು ಕಷ್ಟ ಪಡದೇ ಇರಬೇಕು ಅಂತ ಏನಾದ್ರು ಇದ್ರೆ ಉಪವಾಸ ಅನ್ನುವಂಥದ್ದು ಕಡ್ಡಾಯವಾಗಿರ್ಬೇಕು. ಯಾಕೆಂತ ಹೇಳಿದ್ರೆ ವರ್ಷ ಪೂರ್ತಿ, ತಿಂಗಳು ಪೂರ್ತಿ ನಮ್ಮ ಹೊಟ್ಟೆ ಕೆಲಸ ಮಾಡ್ತಾ ಇರುತ್ತೆ. ಅದು ಈಗಿನ ಕಾಲದಲ್ಲಿ ಮಿತವಾಗಿಯೂ ಆಗೋದಿಲ್ಲ, ಎಷ್ಟೋ ಬಾರಿ ತಿಂತಾ ಇರ್ತಾರೆ. ಅದಕ್ಕೋಸ್ಕರ ಹೊಟ್ಟೆ ಓವರ್ ಡ್ಯೂಟಿ ಮಾಡ್ತಾ ಇರುತ್ತೆ, ಅದಕ್ಕೆ ರೆಸ್ಟೇ ಅನ್ನೋಂಥದ್ದಿಲ್ಲ. ಕೆಲವು ಬಾರಿ ರಾತ್ರಿನೂ ಊಟ ಮಾಡ್ತಾರೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ತಿಂಗಳಿನಲ್ಲಿ 2 ಬಾರಿ ನಾವೇನಾದ್ರೂ ಉಪವಾಸ ಮಾಡಿದ್ರೆ ಏನಾಗೋಗ್ಬಿಡುತ್ತೆ, ಈ ಹೊಟ್ಟೆಗೆ ಒಂದು ದಿನ ರೆಸ್ಟ್ ಅನ್ನೋಂಥದ್ದು ಸಿಕ್ಬಿಡುತ್ತೆ. ಆಗ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿರುತ್ತೆ. ಅದಷ್ಟೇ ಅಲ್ಲ, ಇದರಿಂದ ಏನೆಲ್ಲ ಆಗುತ್ತೆ, ಹೊಟ್ಟೆಗೆ ಲಿವರ್ ಮತ್ತೆ ಬೇರೆ ಬೇರೆ ಡೈಜೆಸ್ಟಿವ್ ಏನೆಲ್ಲ ಕೆಲಸಗಳಿದೆ ಅದೆಲ್ಲದಕ್ಕೂ ಒಂದು ದಿನ ರೆಸ್ಟ್ ಸಿಗುತ್ತೆ. ಆಮೇಲೆ ಶುದ್ಧೀಕರಣನೂ ಆಗೋಗ್ಬಿಡತ್ತೆ. ಇದರಿಂದ ಏನಾಗುತ್ತೆ, ನಮ್ಮ ಡೈಜೆಷನ್ ಪವರು ಜಾಸ್ತಿ ಆಗುತ್ತೆ. ಎಷ್ಟೋ ಬಾರಿ ಕೆಲವ್ರಿಗೆ ಹೇಳ್ತಾ ಇರ್ತಾರೆ, ನನಗೆ ಡೈಜೆಷನ್ ಆಗ್ತಾ ಇಲ್ಲ, ಲೂಸ್ ಮೋಷನ್ ಆಗ್ತಾ ಇದೆ, ಇಲ್ಲ ಬೇರೆ ಏನಾದ್ರೂ ಡೈಜೆಷನ್ ಪ್ರಾಬ್ಲಮ್ಸ್ ಎಲ್ಲವೂ ಸರಿ ಆಗೋಗ್ಬಿಡತ್ತೆ. ಅದಕ್ಕೋಸ್ಕರ ಹೇಳ್ತಾರೆ ಏನೆಲ್ಲ ನೋಡಿ, ಅಜೀರ್ಣ, ವಾಂತಿ, ಮಂದಾಗ್ನಿ, ಆಮೇಲೆ ಕೆಲವು ಬಾರಿ ದೇಹ ಭಾರ ಅನ್ನಿಸ್ತಾ ಇರುತ್ತೆ, ತಲೆನೋವ್ತಾ ಇರುತ್ತೆ, ಜ್ವರ, ಆಮೇಲೆ ಲಿವರ್ ಎಷ್ಟೊಂದು ಕಾಯಿಲೆಗಳಿರುತ್ತೆ, ಆಸ್ತಮಾ, ದೇಹದ ಒಬೇಸಿಟಿ ಜಾಸ್ತಿ ಆಗ್ಬಿಟ್ಟಿದೆ, ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕೀಲು ನೋವಿರುತ್ತೆ, ಇಲ್ಲ ಆಮೇಲೆ ಅಂತ ಹೇಳಿದ್ರೆ ಕೆಮ್ಮು, ಆಮೇಲೆ ಕೆಲವು ಸಲ ಮೋಷನ್ ಪಾಸ್ ಆಗೋವಾಗ ಮಲ ವಿಸರ್ಜನೆ, ಇಲ್ಲ ಮಲಬದ್ಧತೆ, ಕಾನ್ಸ್ಟಿಪೇಷನ್ ಇರುತ್ತೆ, ಇಲ್ಲ ಹೊಟ್ಟೆ ನೋವು, ಚರ್ಮ ರೋಗ, ಮೂತ್ರಕೋಶ ರೋಗ ಅಂದ್ರೆ ಕಿಡ್ನಿ, ಸ್ಟ್ರೋಕ್, ಇಂಥ ಎಷ್ಟೊಂದು ರೋಗಗಳಿಗೆ ನೋಡಿ, ಎಷ್ಟು ರೋಗಗಳ ಹೆಸರನ್ನ ಹೇಳ್ತಾ ಇದೀವಿ. ಈ ಎಷ್ಟೊಂದು ರೋಗಗಳಿಗೆ ಗುಣಪಡಿಸೋದಕ್ಕೆ ಒಂದೇ ಒಂದು ರಾಮಬಾಣ ಅಂತ ಹೇಳಿದ್ರೆ ಉಪವಾಸವನ್ನ ಮಾಡುವಂಥದ್ದು. ಈ ಉಪವಾಸವನ್ನ ಮಾಡೋದ್ರಿಂದ ಏನಾಗ್ಬಿಡುತ್ತೆ, ಹರಿವಾಸರ ಅಂತ ಹೇಳ್ತಾರೆ. ಆಮೇಲೆ ಏಕಾದಶಿ ಈ ದಿನ ಉಪವಾಸ ಮಾಡಿದ್ರೆ ಏನಾಗ್ಬಿಡುತ್ತೆ,
ಇಷ್ಟೊಂದು ರೋಗಗಳು ನಿವಾರಣೆ ಆಗೋಗುತ್ತೆ. ಉಪವಾಸ, ಉಪ ಅಂತ ಹೇಳಿದ್ರೆ ಹತ್ತಿರ, ವಾಸ ಅಂತ ಹೇಳಿದ್ರೆ ಇರೋದು. ಉಪ ಅಂದರೆ ಹತ್ತಿರದಲ್ಲಿ ಇರೋದು. ಯಾವ್ದ್ರ ಹತ್ತಿರ ಇರಬೇಕು? ಕೆಲವರು ಕೇಳ್ತಾರೆ, ಟಿವಿ ಹತ್ತಿರದಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತೀವಿ ಅಂತ ಹೇಳ್ತಾರೆ, ಇಲ್ಲ ಮೊಬೈಲ್ ಹತ್ತಿರದಲ್ಲೇ ಇಟ್ಕೊಂಡು ನೋಡ್ತಾ ಇರ್ತೀವಿ ಅಂತ. ಇದು ಉಪವಾಸ ಅಲ್ಲ. ಉಪವಾಸ ಅಂತ ಹೇಳಿದ್ರೆ ಹರಿವಾಸರ, ಭಗವಂತನ ಹತ್ತಿರ ಇರಬೇಕು ಅಂತ ಹೇಳಿದ್ದು. ಭಗವಂತನ ಹತ್ತಿರ ಹೇಗಿರೋದು? ಭಗವಂತನ ನಾಮಜಪ ಮಾಡೋದ್ರ ಮೂಲಕ, ಭಕ್ತರ ಸಂಘ ಮಾಡೋದ್ರ ಮೂಲಕ, ಭಗವದ್ಗೀತೆ ಭಾಗವತವನ್ನು ಓದೋದ್ರ ಮೂಲಕ ನಾವು ಭಗವಂತನ ಹತ್ತಿರ ಯಾವಾಗ್ಲೂ ಇರಬಹುದು. ಈಗ ಮನಸ್ಸಿನ ಎಷ್ಟೊಂದು ತೊಂದರೆಗಳಿಗೆ ಹೇಗೆ ನಮಗೆ ನಿವಾರಣೆ ಸಿಗುತ್ತೆ ಹೇಳ್ತಾರೆ. ಮನಸ್ಸಿಗೂ ಇದೆ ತುಂಬಾ ತುಂಬಾ ಉತ್ತಮವಾದಂತ ಪ್ರಭಾವ ಬೀರುತ್ತೆ. ಮನಸ್ಸು ಶಾಂತವಾಗುತ್ತೆ. ಮೊದಲನೇದು ಮನಸ್ಸು ಸ್ಥಿರವಾಗುತ್ತೆ. ಆಮೇಲೆ ಅವನು ಮನಸ್ಸಿನಲ್ಲಿ ಏನು ಚಿತ್ತ ವೃತ್ತಿಗಳು ನಿಯಂತ್ರಣೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ವೋ ಅದು ಈಗ ಅವನಿಗೆ ಸಾಧ್ಯ ಮಾಡೋದಕ್ಕಾಗುತ್ತೆ. ಕೆಲವು ಬಾರಿ ನನಗೆ ಇದು ಸಹನೆ ಮಾಡೋದಕ್ಕಾಗೋದಿಲ್ಲ, ಎಷ್ಟೊಂದು ತೊಂದರೆ ಬರ್ತಾ ಇದೆ, ಸುಖ ದುಃಖ ಹರ್ಷ ವಿಷಾದ, ಈ ಎಷ್ಟೊಂದು ತೊಂದರೆಗಳನ್ನ ಸಮನಾಗಿ ನೋಡುವಂತಹ ಶಕ್ತಿ ಬಂದ್ಬಿಡುತ್ತೆ. ಆಮೇಲೆ ರಜೋಗುಣ ತಮೋಗುಣ ಕಡಿಮೆ ಆಗ್ಬಿಡುತ್ತೆ. ರಜೋಗುಣ ಯಾವಾಗಲೂ ಹೈಪರ್ ಟೆನ್ಷನ್, ಆಮೇಲೆ ಯಾವಾಗಲೂ ರೆಸ್ಟ್ಲೆಸ್ನೆಸ್, ಅಜಿಟೇಷನ್, ಇದೆಲ್ಲವೂ ಜಾಸ್ತಿ ಮಾಡ್ತಾ ಇರುತ್ತೆ. ಆಮೇಲೆ ತಮೋಗುಣ ಅಂತ ಹೇಳಿದ್ರೆ ನಿದ್ರಾ, ಆಲಸ್ಯ, ಪ್ರಮಾದ ಇವೆಲ್ಲವೂ ಜಾಸ್ತಿ ಆಗುತ್ತೆ. ಆದ್ರೆ ಏಕಾದಶಿ ದಿನ ರಜೋಗುಣ ತಮೋಗುಣ ಎರಡೂ ಕಡಿಮೆ ಆಗ್ಬಿಡುತ್ತೆ. ಆಮೇಲೆ ಸತ್ವಕ ಗುಣ ಹೆಚ್ಚಾಗೋಗ್ಬಿಡುತ್ತೆ. ಆಮೇಲೆ ನಮ್ಮ ಮನಸ್ಸಿನ ಸ್ಟ್ರೆಂತ್, ಮೆಂಟಲ್ ಸ್ಟ್ರೆಂತ್, ವಿಲ್ ಪವರ್ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಆತ್ಮಬಲನೂ ಜಾಸ್ತಿ ಆಗುತ್ತೆ, ಸ್ಪಿರಿಚುವಲ್ ಸ್ಟ್ರೆಂತ್ ಅದು ಜಾಸ್ತಿ ಆಗ್ಬಿಡುತ್ತೆ. ಇದರಿಂದ ಏನಾಗುತ್ತೆ? ಅತಿ ನಿದ್ರೆ, ಆಮೇಲೆ ಇಲ್ಲ ಅಲ್ಪ ನಿದ್ರೆ, ಮೂರ್ಖತನ, ಅನಾರೋಗ್ಯ, ಭಯಭೀತರಾಗ್ತಾ ಇರೋದು. ಕೆಲವು ಸಲ ಯಾವಾಗ್ಲೂ ಭಯ ಪಡ್ತಾ ಇರ್ತಾರೆ ಜನ. ಆಮೇಲೆ ಶೋಕ ಪಡ್ತಾ ಇರ್ತಾರೆ. ಆಮೇಲೆ ಯಾವಾಗ್ಲೂ ಡಿಪ್ರೆಷನ್ ಅಲ್ಲಿ ಇದ್ಬಿಡ್ತಾರೆ, ಇಲ್ಲ ಕೋಪ ಮಾಡ್ಕೊಳ್ತಾ ಇರ್ತಾರೆ, ಈರ್ಷ, ಜಲಸಿ ಇರುತ್ತೆ. ಇಷ್ಟೊಂದು ಮಾನಸಿಕ ರೋಗಗಳಿಗೂ ಯಾವುದೇ ರೀತಿಯ ಯಾವುದೇ ಸೈಕ್ಯಾಟ್ರಿಸ್ಟ್ ಹೋಗ್ತಾರೆ. ಕೆಲವು ಸಲ ಟ್ಯಾಬ್ಲೆಟ್ಸ್ ತಗೊಂಡಾಗ ಸರಿ ಇರುತ್ತೆ, ಆಮೇಲೆ ಟ್ಯಾಬ್ಲೆಟ್ಸ್ ಬಿಟ್ಬಿಟ್ರೆ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಈ ರೀತಿ ಎಲ್ಲಾ ತೊಂದರೆಗಳಿಗೆ ತುಂಬಾ ಸುಲಭವಾಗಿ ಮಾರ್ಗ ಬರುತ್ತೆ ಬರೀ ಏಕಾದಶಿಯನ್ನ ಪಾಲನೆ ಮಾಡೋದ್ರಿಂದ. ಅದಕ್ಕೋಸ್ಕರ ಇಂತಹ ಏಕಾದಶಿಯನ್ನ ಯಾಕೆ ಬಿಡಬೇಕು? ಅದು ಪ್ರತಿ ತಿಂಗಳು 2 ಬಾರಿ ಬರ್ತಾ ಇರುತ್ತೆ. ತಾವೆಲ್ಲರೂ ದಯವಿಟ್ಟು ಏಕಾದಶಿಯನ್ನ ಪಾಲನೆ ಮಾಡಿ. ಆಮೇಲೆ ತಾವೆಲ್ಲರೂ ಕಮೆಂಟ್ಸ್ ನಲ್ಲಿ ಬರೀರಿ ಎಷ್ಟು ನೀವು ಜಪ ಮಾಡ್ತೀರಿ. ಆಮೇಲೆ ಇದನ್ನ ಬೇರೆಯವ್ರಿಗೂ ತಿಳಿಸ್ಕೊಡಿ. ಇದರಿಂದ ಏನಾಗುತ್ತೆ? ಏಕಾದಶಿ ಬಗ್ಗೆ ಯಾರು ಬೇರೆಯವ್ರಿಗೆ ತಿಳಿಸ್ಕೊಡ್ತಾರೆ ಅವ್ರಿಗೆ ಭಗವಂತನ ವಿಶೇಷ ಕೃಪೆನೂ ಆಗೋಗ್ಬಿಡುತ್ತೆ ಅಂತ ಹೇಳಿ ಮಧ್ವಾಚಾರ್ಯರು ಹೇಳ್ತಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಏನ್ ಮಾಡೋಣ? ಏಕಾದಶಿಯನ್ನ ಏಕಾದಶಿಯನ್ನ ಪಾಲನೆ ಮಾಡೋಣ. ಪಾರಣದ ಸಮಯ ಈ ರೀತಿ ಇದೆ. ತಾವೆಲ್ಲರೂ ತುಂಬಾ ಜಾಗರೂಕವಾಗಿ ನೋಡ್ಕೊಳ್ಳಿ ಮತ್ತು ಪಾರಣದ ಸಮಯವನ್ನ ಚಾಚು ತಪ್ಪದೆ, ಭಂಗ ಮಾಡದೆ ಸರಿಯಾಗಿ ಪಾರಣವನ್ನ ಮಾಡಿ. ಆಮೇಲೆ ಎಲ್ಲರಿಗೂ ಭಗವಂತನ ವಿಶೇಷ ಕೃಪಾ ಆಗಲಿ. ಭಗವದ್ಗೀತೆ ಜ್ಞಾನದ ಆಗರ, ಆನಂದದ ಸಾಗರ, ಭೌತಿಕ ಜೀವನದ ಸಮಸ್ಯೆಗಳಿಗೆ ಪರಿಹಾರ, ಆಧ್ಯಾತ್ಮಿಕ ಜೀವನದ ಎಲ್ಲ ಪ್ರಶ್ನೆಗಳಿಗೆ ಉತ್ತರ, ಕೊಂಡೊಯ್ಯುವುದು ಪಾರಮಾರ್ಥಿಕದ ಹತ್ತಿರ, ಮಾಡಿಸುವುದು ಭಗವಂತನ ಸಾಕ್ಷಾತ್ಕಾರ. ಭಗವದ್ಗೀತೆಯಿಂದ ಇಷ್ಟೊಂದು ಲಾಭಗಳು. ಭಗವದ್ಗೀತೆಯನ್ನ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಒಂದು ವಿಶೇಷವಾದಂತಹ ಕೋರ್ಸ್ ಅನ್ನ ಮಾಡ್ತಾ ಇದ್ದೀವಿ, ಸಂಪೂರ್ಣ ಭಗವದ್ಗೀತೆ. ಈ ಸಂಪೂರ್ಣ ಭಗವದ್ಗೀತೆ 700 ಶ್ಲೋಕಗಳು, 18 ಅಧ್ಯಾಯಗಳ ಪರಿಚಯ ಮಾಡಿಕೊಡುತ್ತೆ. ಬರೀ 18 ವಾರಗಳಲ್ಲಿ ತಾವೆಲ್ಲರೂ ಪ್ರತಿ ಮಂಗಳವಾರ ಸಂಜೆ 7:30 8:30 ತನಕ ಆನ್ಲೈನ್ ಝೂಮ್ ಪ್ಲಾಟ್ಫಾರ್ಮ್ ನಲ್ಲಿ ನಾವು ಈ ಕೋರ್ಸ್ ಅನ್ನ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ಕೋರ್ಸ್ ಅನ್ನ ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ತುಂಬಾ ಉಚಿತವಾಗಿ, ಯಾವುದೇ ಶುಲ್ಕ ಇಲ್ಲದೆ ತಾವು ಈ ಕೋರ್ಸ್ ಅನ್ನ ಪಡ್ಕೊಳ್ಬಹುದು. ಜಾಯಿನ್ ಆಗ್ಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಗ್ರೂಪ್ ಲಿಂಕ್ ಇದೆ. ತಾವು ವಾಟ್ಸ್ಆಪ್ ಗ್ರೂಪ್ ಅನ್ನ ಜಾಯಿನ್ ಮಾಡಬಹುದು ಮತ್ತು ಈ ಭಗವದ್ಗೀತೆಯ ಕೋರ್ಸ್ ಅನ್ನ ತುಂಬಾ ಉಚಿತವಾಗಿ ತಾವೆಲ್ಲರೂ ಪಡ್ಕೊಳ್ಬಹುದು. ದಯವಿಟ್ಟು ಇದನ್ನ ತಾವೆಲ್ಲರೂ ತಮ್ಮ ಸ್ನೇಹಿತರಿಗೆ, ಬಂಧು ಬಾಂಧವರಿಗೆ ಶೇರ್ ಮಾಡಿ ಮತ್ತು ಅವರೆಲ್ಲರಿಗೂ ಭಗವದ್ಗೀತೆಯನ್ನ ಪಡ್ಕೊಳ್ಳೋದ್ರಲ್ಲಿ ನೀವು ಸಹಾಯ ಮಾಡಿ. ಹರೇ ಕೃಷ್ಣ.